ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೂಪ್ ಮಾಡಲಿಕ್ಕೆ ಈ ಟೈಪಿನ ಜೋಳ ತಗೊಂಡಿದ್ದೇವೆ. ಈಗ ಇದರಿಂದ ಸೂಪ್ ಮಾಡೋದು ಹೇಗೆ ಅಂತ ನೋಡುವ. ಇದರ ಸಿಪ್ಪೆನ್ನೆಲ್ಲ ಅಂದರೆ ಈ ಥರ ಎಲೆ ಇದನ್ನೆಲ್ಲ ತಗೊಳ್ಬೇಕು. ಈಗ ಒಂದೊಂದೇ ಜೋಳವನ್ನು ಬಿಡಿಸ್ತಾ ಇದ್ದೇನೆ. ಈ ರೀತಿ ತಗೊಂಡು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಜೋಳವನ್ನು ಈ ರೀತಿ ಬೇರ್ಪಡಿಸಿ ಇಟ್ಟುಕೊಂಡಿದ್ದೇವೆ. ಇದರಲ್ಲಿ 1 ಲೋಟದಷ್ಟು ತಗೊಂಡಿದ್ದೇವೆ. ಈಗ ಒಂದು ಸ್ವಲ್ಪ ಬೀನ್ಸು, ಒಂದಿಷ್ಟು ಉದ್ದದ ಕ್ಯಾರೆಟ್, ಇಡೀ ತಗೊಳ್ಳಿಲ್ಲ, ಒಂದು ಕ್ಯಾರೆಟಿನ 3/4 ಭಾಗ ತಗೊಂಡಿದ್ದೇನೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಕ್ಯಾರೆಟನ್ನು ಇಷ್ಟು ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡಿದ್ದೇನೆ. ಬೀನ್ಸು ಕೂಡ ಇಷ್ಟು ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡಿದ್ದೇನೆ. 1 ಲೋಟದಷ್ಟು ಜೋಳವನ್ನು ತಗೊಂಡಿದ್ದೇನೆ. ಈಗ ಇದರಲ್ಲಿ ಅರ್ಧ ಲೋಟದಷ್ಟು ಮಿಕ್ಸಿ ಜಾರಿಗೆ ಜೋಳವನ್ನು ಹಾಕಿಕೊಂಡಿದ್ದೇನೆ. ಈಗ ಅರ್ಧ ಲೋಟ ನೀರು ಹಾಕಿ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಬೋದು ಬೇಡ, ಆಲ್ಮೋಸ್ಟ್ ತರಿ ಇರುವ ಹಾಗೆ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಈ ಥರ ರುಬ್ಬಿಕೊಂಡಾಗಿದೆ. ಈಗ ಇದನ್ನು ಈ ಉಳಿದಿರುವ ಜೋಳ ಇರುವ ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಪುನಃ ಅದೇ ಮಿಕ್ಸಿ ಜಾರಿಗೆ ಈ ಕ್ಯಾರೆಟ್ ಮತ್ತು ಬೀನ್ಸ್ ಕಟ್ ಮಾಡಿ ಇಟ್ಟುಕೊಂಡದನ್ನು ಕೂಡ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ನೀರು ಹಾಕಲಿಕ್ಕಿಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಸಣ್ಣಕ್ಕೆ ತರಿಯಾಗಿ ರೀತಿಯಲ್ಲಿ ಇದನ್ನು ರುಬ್ಬಿಕೊಳ್ಳಬೇಕಾದ್ದು. ನೋಡಿ, ಈ ರೀತಿಯಾಗಿ ತರಿಯಾಗಿದೆ. ಈಗ ಇದನ್ನು ಕೂಡ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಆ ನೀರನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇದಕ್ಕೀಗ 1 ಲೋಟದಷ್ಟು ನೀರು ಕೂಡ ಹಾಕಿಕೊಂಡಿದ್ದೇನೆ. ಇದನ್ನೀಗ ಬೇಯಲಿಕ್ಕೆ ಇಟ್ಟುಕೊಳ್ಳುವ. 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಕೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದೀಗ ಚೆನ್ನಾಗಿ ಕುದೀಲಿ, ಉರಿ ದೊಡ್ಡದಿರಲಿ. ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಇದು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಈಗ ಈ ಚೆನ್ನಾಗಿ ಜೋಳದಲ್ಲಿರುವ ಸ್ಟಾರ್ಚಿನ ಅಂಶವನ್ನು ಸ್ವಲ್ಪ ಮಟ್ಟಿಗಾದರೂ ಈ ರೀತಿ ತೆಗೆದುಕೊಳ್ಬೋದು. ಈ ಮೇಲ್ಗಡೆಯಲ್ಲಿ ನಿಂತ ನೊರೆಯನ್ನು ತೆಗೆದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ಬೋದು. ಸಾಧ್ಯದಷ್ಟು ಈ ಥರ ನೊರೆಯನ್ನು ತೆಗಿಬೇಕು. ಈ ಥರ ಮೇಲೆ ನೊರೆ ನಿಂತದ್ದನ್ನು ತೆಗಿತಾ ಇದ್ದೇನೆ. ಇದೀಗ ತರಕಾರಿಗಳೆಲ್ಲ ಬೇಯಬೇಕು. ಇದೀಗ ತರಕಾರಿ ಎಲ್ಲ ಆಲ್ಮೋಸ್ಟ್ ಬೇಯ್ತಾ ಬಂತು. ಸೂಪು ನಾವು ಹೋಟೆಲಲ್ಲೆಲ್ಲ ಕುಡಿಯೋ ಸ್ಟೈಲು ಬೇಕು ಅಂತಾದರೆ ಸ್ವಲ್ಪ ಅದಕ್ಕೆ ಕಾರ್ನ್ ಫ್ಲೋರ್ ಕೂಡ ಸ್ವಲ್ಪ ಹಾಕಿಕೊಳ್ಬೋದು. ಈಗ 1 ಸ್ಪೂನು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಕರಡಿಸ್ತೇನೆ. 1 ಸ್ಪೂನು ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು
ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ತರಕಾರಿ ಎಲ್ಲ ಬೆಂದಿದೆ. ಈಗ ನೀರಲ್ಲಿ ಕರಡಿಸಿಟ್ಟುಕೊಂಡ ಕಾರ್ನ್ಫ್ಲೋರನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಇದೀಗ ಒಂದು ಬಾರಿ ಚೆನ್ನಾಗಿ ಕುದಿದರೆ ಸೂಪ್ ರೆಡಿ. ನಿಮಗೆ ಇನ್ನೂ ಇದರ ಥಿಕ್ನೆಸ್ ಜಾಸ್ತಿ ಬೇಕು ಅಂತಾದರೆ ಮೊದಲು ನೀರು ಹಾಕೋದು ಕಡಿಮೆ ಮಾಡಿಕೊಳ್ಬೋದು. ಇಲ್ಲ ಅಂತಾದರೆ ಕಾರ್ನ್ಫ್ಲೋರು ಇನ್ನೊಂದು ಸ್ಪೂನು ಜಾಸ್ತಿ ಹಾಕಿಕೊಳ್ಬೋದು. ಇದು ಕಾರ್ನ್ಫ್ಲೋರ್ ಹಾಕಿದ ಮೇಲೆ 2 ನಿಮಿಷ ಆಗುವಷ್ಟು ಕುದಿಸಿಕೊಳ್ಳಬೇಕು ಚೆನ್ನಾಗಿ. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಉರಿ ಆಫ್ ಮಾಡಿಕೊಳ್ತಾ ಇದ್ದೇನೆ. ಸೂಪು ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.